ಹನೂರು ಎನ್ಕೌಂಟರ್ ಸಂಬಂಧ ಭಿನ್ನ ಹೇಳಿಕೆಯನ್ನಾದರೂ ಕೊಟ್ರ ಸಚಿವರು. ನಿಮಗೆ ಗೊತ್ತಿದೆ ಈಗ ಹನೂರಿನಲ್ಲಿ ನಡೆದಿರುವಂಥ ಈ ಎನ್ಕೌಂಟರ್ ಪ್ರಕರಣ ಅಧಿವೇಶನದಲ್ಲೂ ಕೂಡ ಸೆಷನ್ನಲ್ಲಿ ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಗ್ರಾಸವಾಗಿದೆ. ಬರೀ ವಾಗ್ವಾದ ಆಗ್ತಾ ಇದೆ. ಆದರೆ ನಿಜಕ್ಕೂ ಕೂಡ ಸತ್ಯವನ್ನು ಹುಡುಕುವಂಥ, ಸತ್ಯದ ಅನ್ವೇಷಣೆ ಮಾಡುವಂಥ ಮನಸ್ಥಿತಿ ಸರ್ಕಾರಕ್ಕಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಈ ಭಿನ್ನ ಹೇಳಿಕೆಯನ್ನು ಯಾರು ಕೊಟ್ಟರು, ಯಾಕೆ ಕೊಟ್ಟರು, ಯಾವ ಉದ್ದೇಶದಿಂದ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಹನೂರು ಎನ್ಕೌಂಟರ್ ಸಂಬಂಧ ಭಿನ್ನ ಹೇಳಿಕೆ ಕೊಟ್ರ ಸಚಿವರು. ಹನೂರು ಭಾಗದ ರೈತರನ್ನ ಬೇಟೆಗಾರರು ಅಂತ ಹೇಳ್ಬಿಟ್ರ ರಾಮಲಿಂಗಾರೆಡ್ಡಿ. ಆದರೆ ಸಚಿವ ಪುಟ್ಟರಂಗ ಶೆಟ್ಟಿನೇ ಅರಣ್ಯ ಇಲಾಖೆ ಹೇಳಿಕೆ ನಂಬಲ್ಲ ಅಂತ ಹೇಳ್ತಿದ್ದಾರೆ. ಚಾಮರಾಜನಗರದ ಸಂಸದರು ಅರಣ್ಯ ಇಲಾಖೆ ಹೇಳಿಕೆಯನ್ನು ಒಪ್ಪಿಲ್ಲ. ಸದನದಲ್ಲಿ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ಈ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಸಚಿವ ಪುಟ್ಟರಂಗ ಶೆಟ್ಟಿ. ನಾನು ಗೊಂದಲದ ಹೇಳಿಕೆ ಕೊಟ್ಟಿಲ್ಲ ಅಂತ ಸಚಿವ ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5 ಗಂಟೆಯಲ್ಲಿ ಅರಣ್ಯ ಪ್ರದೇಶಕ್ಕೆ ಹಸು ಮೇಯಿಸೋಕೆ ಹೋದ್ರ ಅನ್ನುವ ಪ್ರಶ್ನೆ ಈಗ ಉತ್ತರವನ್ನು ಹುಡುಕುವಂತೆ ಮಾಡಿದೆ. ಸಚಿವ ಪುಟ್ಟರಂಗ ಶೆಟ್ಟಿ ಮಾತಿಗೆ ವಿಪಕ್ಷಗಳು ಸಹಜವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹನೂರು ಭಾಗದ ರೈತರನ್ನ ಬೇಟೆಗಾರರು ಅಂತ ಅಂದಿದ್ದಾರೆ ರಾಮಲಿಂಗಾರೆಡ್ಡಿ. ಆದರೆ ಸಚಿವ ಪುಟ್ಟರಂಗ ಶೆಟ್ಟಿ ಈಗ ಕೊಟ್ಟಿರುವಂಥ ಒಂದು ಹೇಳಿಕೆ ವಿಪಕ್ಷಗಳಿಗೂ ಕೂಡ ಅಸ್ತ್ರವಾಗಿದ್ದಾವೆ. ಮತ್ತು ಅದನ್ನು ಸಮರ್ಥನೆ ಮಾಡೋ ಕೆಲಸ ಕೂಡ ಆಯಾ ಸಚಿವರಿಂದ ಆಗ್ತಾ ಇದೆ. ಒಟ್ಟಿನಲ್ಲಿ ಸದನ ಅಂದರೆ ಕದನ, ಸಂಪುಟ ಅಂದರೆ ಸಂಕಟ ಅನ್ನುವ ಅನ್ವರ್ಥ ನಾಮಗಳಾಗಿ ನಾವು ಏನು ಪದಪ್ರಯೋಗ ಮಾಡ್ತಾ ಇರ್ತೀವಿ ಸುದ್ದಿ ಮಾಧ್ಯಮಗಳಲ್ಲಿ, ಅದಕ್ಕೆ ಹೌದು ಅಂತಿದೆ ಸದ್ಯದ ಸುದ್ದಿಯ ಸಾರಾಂಶ. ಎಸ್, ಪುಟ್ಟರಂಗ ಶೆಟ್ಟಿ ಮಾತನಾಡಿದ್ದಾರೆ, ಬನ್ನಿ ಗಮನಿಸೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮಾನ್ಯ ಸಭಾಧ್ಯಕ್ಷರು ಒಂದು ನಿಮಿಷ ನಾನು ಹೇಳ್ಬಿಟ್ಟು ನನ್ನ ಹೆಸರು ಬಂದದಲ್ಲಿ ನಾನು ಹೇಳಿದ್ಮೇಲೆ ನಿಮ್ಗೆ ಕೇಳ್ರಿ ಅಧ್ಯಕ್ಷರೇ ಒಂದು ನಿಮಿಷ ನನ್ನ ಕ್ಷೇತ್ರ ಹೇಳಿ ನಾನು ಹೇಳಿ ಈಗ ಹೆಸರು ತಗೊಂಡಾರ ಅವ್ರ ಕ್ಲಾರಿಫೈ ಮಾಡ್ತಾರೆ. ನಾವು ಕೇಳಿ ಒಂದು ನಿಮಿಷ ಕೇಳ್ಬಿಡ್ತೀನಿ ಅವ್ರ ಹೆಸರು ಉಲ್ಲೇಖ ಆಗಿಲ್ಲ ಮಾತಾಡಕ್ ಬಿಡಿ. ಅವ್ರ ಹೆಸರು ಉಲ್ಲೇಖ ಆಗಿದ್ದು ಅವ್ರು ಮಾತಾಡ್ಬೇಕು, ಕ್ಲಾರಿಫೈ ತಗೋಬೇಕು, ಅವ್ರ ಕಡೆಗೆ ಅವ್ರ ಹೆಸರು ಉಲ್ಲೇಖ ಆಗಿದ್ದಕ್ಕೆ ಅವ್ರು ಏನೇ ಹೇಳ್ತಾರೆ ಮಾತಾಡಕ್ಕೆ ಅವ್ರು ಆದ್ಮೇಲೆ ಮಾತು ಕೊಡ್ತೀವಿ. ಅಲ್ಲ, ಸುನೀಲ್ ಕುಮಾರ್ ಅವ್ರ ಹೆಸರು ಮಾತಾಡ್ರಿ. ಪುಟ್ಟರಂಗ ಶೆಟ್ಟಿ ಅವ್ರ ಹೆಸರು ಉಲ್ಲೇಖ, ಪುಟ್ಟರಂಗ ಶೆಟ್ಟಿ ಮಾತಾಡ್ರಿ. ಪುಟ್ಟರಂಗ ಶೆಟ್ಟಿ ಅವ್ರು ಮಾತಾಡಿ ನೀವು ಅವ್ರು ಮಾತಾಡಿದ್ಮೇಲೆ ಕೊಡ್ತೀನಿ ನಿಮ್ಗೆ. ಮಾತಾಡಿ ಅವ 15ನೇ ತಾರೀಕು ಸ್ವತಂತ್ರ ದಿನಾಚರಣೆ. ನಾನು ಅವತ್ತು ಬಾವುಟ ಏರಿಸಿ ಒಂದು ಕಾಲಿಗೆ ನನಗೆ ಮೆಸೇಜ್ ಬಂತು, ಈ ಥರ ಹನೂರಿನಲ್ಲಿ 3 ಜನಕ್ಕೆ ಎನ್ಕೌಂಟರ್ ಆಗಿದೆ ಅಂದಮೇಲೆ ನಾನು ಏನಾಯಿತು ಅಂತ ವಿಚಾರಿಸ್ಕೊಂಡು ನೇರವಾಗಿ ಮೈಸೂರಿಗೆ ಹೋಗಿ ಅಲ್ಲಿ ಕೆಲವೆಲ್ಲ ತಿಳ್ಕೊಂಡಾಗ ಅಲ್ಲಿ ಕೇಳಿದಾಗ ನಾನು ಹೇಳಿದೆ. ಅದಾದಮೇಲೆ ನಾನು ರಾಣದಲ್ಲಿ ಒಬ್ಬ ಇನ್ನೊಬ್ಬನು ತಗ್ಸ್ಕೊಂಡ್ರವನು ಅಲ್ಲಿದ್ದ, ಅವನ್ನೂ ವಿಚಾರಿಸ್ತಿ. ಆಗ ಹೇಳಿದೆ ಅವನೊಂಥರ ಹೇಳಿಕೆ ಕೊಡ್ತಾನೆ, ಇವನೊಂಥರ ಹೇಳಿಕೆ ಕೊಡ್ತಾನೆ, ಇವರಿಬ್ಬರದ್ದು ನಂಬಕ್ಕಾಗಲ್ಲ. ನಾವು ನ್ಯಾಯಾಂಗ ವಿಚಾರಣೆಗೆ ಒಳಪಡಿಸ್ತೀವಿ, ಅಲ್ಲಿ ಸತ್ಯಾಸತ್ಯ ಅಂತ ಬಂದಮೇಲೆ ಅದಾದ ಮೇಲೆ ಏನು ಕ್ರಮ ತಗೋತೀವಿ ಅನ್ನೋ ಮಾತನ್ನು ಹೇಳಿದ್ದೀನಿ ನಾನು. ಹಾಗಂದ್ಬಿಟ್ಟಿಗೆ ಇಬ್ಬರೂ ಅಲ್ಲಿ ಹೇಳಿಕೆನೂ ಅದೇ ರೀತಿ ಬಂದದ್ದು. ಆಗತ್ತ ಅವ್ರು ಹೆಂಡತಿ ಅಸಮೇಶಕ್ಕೆ ಹೋಗಿದ್ದ ಅಂತಂದರೆ 5 ಗಂಟೆನಾಗ ಅಸಮೇಶಕ್ಕೆ ಹೋಗ್ತಾರೆ ಅಧ್ಯಕ್ಷರೇ, ಎಲ್ಲನೂ ತಿಳ್ಕೋಬೇಕಾಗ್ತದೆ ನಾವು. ಆತಕ್ಕೆ ಆ ಹೇಳಿಕೆ ಕೊಟ್ಟಿರೋದು ಇರಲಿ ಹಾಗೆಲ್ಲ ನೀವು ಹೇಳಿದ್ರೆ ಆಗಲ್ಲ. ಕಾಡ್ ನೋಡಕ್ಕೆ 5 ಗಂಟೆ 10 ರಾತ್ರಿನಾಗ ಅದು ಅಭಯಾರಣ್ಯ, ಅದು ಅಭಯಾರಣ್ಯ ರೀ. ಹಂಗಾಗಿ ಹೇಳಿಕೆ ಕೊಟ್ಟೇವಿನ ಇದು ಫಾರೆಸ್ಟ್ನವ್ರು ಹೇಳೋದು ಸರಿ ಇಲ್ಲ, ಇವು ಸರಿ ಅಂತ ಹೇಳಿಲ್ಲ. ಬಟ್ ಅವರು ಅವ್ರ ಹೇಳಿಕೆನೂ ನಾನು ಒಪ್ಕೊಂಡಿಲ್ಲ, ಇವ್ರ ಹೇಳಿಕೆ ನಂಬ್ಕೊಂಡಿಲ್ಲ. ಬಟ್ ಏನ ಅಂತಂದ್ರೆ ಇವತ್ತು ನ್ಯಾಯಾಂಗಕ್ಕೆ ಕೊಟ್ಟಿದ್ದೀವಿ, ತೀರ್ಮಾನ ಆಗಲಿ ಅಂದಮೇಲೆ ಯಾವಾಗ ಆಗ್ತದ ಮೇಲೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದಾಗ್ತದೆ. ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷರು ಇರಿ ಒಂದು ನಿಮಿಷ ನಾನು ಹೇಳ್ಬಿಟ್ಟು ನನ್ನ ಹೆಸರು ಬಂದದಲ್ಲಿ ನಾನು ಹೇಳಿದ್ಮೇಲೆ ನಿಮ್ಗೆ ಕೇಳ್ರಿ ಅಧ್ಯಕ್ಷರೇ ಒಂದು ನಿಮಿಷ ನನ್ನ ಕ್ಷೇತ್ರ ಹೇಳಿ ನಾನು ಹೇಳಿ. ಅಂದರೆ ನಮ್ಮದೇ ಸರ್ಕಾರ, ನಮ್ಮದೇ ರಾಜ್ಯ, ಜನರ ಪರವಾಗಿ, ಅಭಿವೃದ್ಧಿಯ ಪರವಾಗಿ ನಮ್ಮ ನಾಯಕರು ಹೋರಾಟ ಮಾಡ್ತಿದ್ದಾರಾ ಅನ್ನುವ ಒಂದು ಅವಲೋಕನ, ಪರಾಮರ್ಶೆಯನ್ನು ನಾವು ನೀವೆಲ್ಲ ಮಾಡಬೇಕಾಗಿದೆ ಅನ್ನೋದು